ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಒಂದೇ ರೀತಿ ವ್ಲಾಗ್ಸ್ ಮಾಡಿದ್ರು ನಿಮಗೂ ಬೋರ್ ಆಗ್ತೈತಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ನನಗೆ ಗೊತ್ತಿರುವಂಥ ಕೆಲವೊಂದು ಟಿಪ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಏನು ಅಂತಂದರೆ ಪ್ರೆಗ್ನೆನ್ಸಿ ಒಳಗೆ ಬೇಬಿ ವೇಟ್ನ ಹೆಂಗೆ ಜಾಸ್ತಿ ಮಾಡೋದು ಅಂತ ಕೆಲವೊಂದು ಫುಡ್ಸ್ ನನಗೆ ಯಾರು ತಿನ್ನಿರಿ ಅಂತ ಸಜೆಸ್ಟ್ ಮಾಡಿದರು ಡಾಕ್ಟರ್ಸ್, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಸೊ ಬರೀ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟ್ ಇದು ಮಗುವಿನ ವೆಯ್ಟ್ ಜಾಸ್ತಿ ಆಗಬೇಕಂದ್ರೆ ಡಾಕ್ಟರ್ಸ್ ನಿಮ್ಗೆ ಹೇಳಿರ್ತಾರೆ. ಫಸ್ಟ್ ಕನ್ಸೀವ್ ಆದ ತಕ್ಷಣ ನಿಮಗೆ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಡಾಕ್ಟರ್, ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್. ಅದನ್ನು ನೀವು ತಪ್ಪದೇ ತೊಗೋಬೇಕು. 3 ತಿಂಗಳವರೆಗೂ ಅದನ್ನು ನಿಮ್ಗೆ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ, ಅದನ್ನು ನೀವು ತೊಗೋಬೇಕು. ಅದಾದಮೇಲೆ ನೀವು 5 ಮಂತ್ಗೆಲ್ಲ ನೀವು ಸ್ಕ್ಯಾನ್ ಮಾಡಿಸ್ತೀರ, ಅವಾಗ ವೆಯ್ಟ್ ನೋಡಬೇಕು. ನೀವು ಡಾಕ್ಟರ್ ಹೇಳ್ತಾರೆ ನಿಮ್ಗೆ ವೆಯ್ಟ್ ಕರೆಕ್ಟ್ ಆಗೈತಿ ಬೇಬಿದು ಅಂದ್ರೆ ನೀವು ಕರೆಕ್ಟಾಗಿ ಫುಡ್ನ ಮೇಂಟೈನ್ ಮಾಡಿ. ಅವ್ರಿಗೆ 3 ಮಂತ್ವರೆಗೂ ವಾಮಿಟಿಂಗ್ ಜಾಸ್ತಿ ಇರ್ತೈತಿ. ವಾಮಿಟ್ ಅವ್ರಿಗೆ ಏನು ತಿಂದ್ರೂ ದಕ್ಕಿಸ್ಕೊಳಕ್ಕೆ ಆಗ್ತಿರಂಗಿಲ್ಲ. ಎಕ್ಸಾಂಪಲ್ ನನಗೆ ಹಂಗೆ ಆಗ್ತಿತ್ತು. ನಾನು 1ನೇ ಮಗು ಪ್ರೆಗ್ನೆಂಟ್ ಇದ್ದಾಗ ನನಗೆ ಭಾಳ ವಾಮಿಟಿಂಗ್ ಇರ್ತಿತ್ತು. ಎಷ್ಟು ಅಂದ್ರೆ ನನಗೆ 1 ನಿಮಿಷ 3 ತಿಂಗಳವರೆಗೂ ನಾನು ಏನೂ ಕರೆಕ್ಟಾಗಿ ಊಟ ಮಾಡಿಲ್ಲ. ನೀರು ಕುಡಿದ್ರೂ ಸಹ ನೀರೂ ವಾಮಿಟಿಂಗ್ ಆಗ್ತಿತ್ತು. ಒಬ್ಬೊಬ್ರಿಗೆ ಹಂಗೆ ಆಗ್ತೈತಿ. ಬಟ್ ಹಂಗೆ ಆಗ್ತೈತಿ ಅಂತ ನೀವು ಬಿಡಬಾರ್ದು. ಡಾಕ್ಟರ್ ಹೇಳ್ತಾರೆ ನೀವು ಊಟ ಮಾಡಬೇಕು, ಬಿಡಬೇಡ್ರಿ ಅಂತ. ಅವ್ರು ಏನೇ ಟಾಬ್ಲೆಟ್ ಕೊಟ್ಟರು ಏನೇ ಕೊಟ್ಟರು ಅದು ವಾಮಿಟಿಂಗ್ ಮಾತ್ರ ನಿಲ್ಲಂಗಿಲ್ಲ. ಸೊ ನೀವು ಅದು ವಾಮಿಟಿಂಗ್ ನಿಲ್ಲಂಗಿಲ್ಲ ನೀವು ಅಂದರೂ ಊಟ ಮಾಡೋದು, ನೀರು ಕುಡಿಯೋದು ಬಿಡಬಾರ್ದು, ಮಾಡಬೇಕು. ಅದೇನು ಜಾಸ್ತಿ ಇರಲ್ಲ, 3 ತಿಂಗಳವರೆಗೂ ಇರ್ತೈತಿ. ಆಮೇಲೆ ಕಡಿಮೆ ಆಗಿಬಿಡ್ತೈತಿ ಒಬ್ಬೊಬ್ಬರಿಗೆ. ಆಮೇಲೆ 5th ಮಂತ್ ಬಂದಮೇಲೆ ನಿಮಗೆ ಡಾಕ್ಟರ್ ಹೇಳ್ತಾರೆ ವೆಯ್ಟ್ ಕರೆಕ್ಟ್ ಆಗೈತೆ ಅಂದ್ರೆ, ನೀವು ಇನ್ನೂ ವೆಯ್ಟ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಫಸ್ಟ್ ನೀವು ವೆಯ್ಟ್ ಗೇನ್ ಮಾಡ್ಕೊಳಕ್ಕೆ ಬೆಸ್ಟ್ ಫುಡ್ ಅಂದರೆ ಬನಾನಾ ತಿನ್ನಬೇಕು. ಬಾಳೆಹಣ್ಣು ಒಂದಿನಕ್ಕೆ 2-3 ಬಾಳೆಹಣ್ಣು ತಿನ್ನಬೇಕು. ಬಾಳೆಹಣ್ಣು ತಿಂದರೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಏಲಕ್ಕಿ ಬಾಳೆಹಣ್ಣಾದರೂ ತೊಗೊಳ್ಳಿ ಅಥವಾ ಇನ್ನೊಂದು ಬೇರೆ ದೊಡ್ಡ ಬಾಳೆಹಣ್ಣು ಸಿಗ್ತಾವಲ್ಲ ಅದಾದರೂ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ. ವೆಯ್ಟ್ ಗೇನ್ ಭಾಳ ಚಲೋ ಆಗ್ತೈತಿ. ಬೇಬಿ ಸ್ಕಿನ್ನೂ ಡೆವಲಪ್ಮೆಂಟ್ ಆಗ್ತೈತಿ. ಬೇಬಿಗೂ ಕೂಡ ಬಾಳೆಹಣ್ಣು ಅಂದ್ರೆ ಒಂದು ಹೆಲ್ತಿ ಫುಡ್ ಅದ. ಎಲ್ಲರೂ ಇದನ್ನು ತೊಗೋಬೋದು ಆರಾಮಾಗಿ. ಮಕ್ಳಿಗೂ ಕೊಡ್ತಾರೆ ಇವಾಗ, ನೀವು ನೋಡ್ತಿರ್ಬೋದು. ಸೊ ದೊಡ್ಡವರು ಕೂಡ ಆರಾಮಾಗಿ ತೊಗೋಬೋದು. ಸೊ ನೀವು ಬೆಳಗ್ಗೆ ಆದರೂ ತೊಗೊಳ್ಳಿ ಅಥವಾ ರಾತ್ರಿ ಆದರೂ ತೊಗೊಳ್ಳಿ. ಬಾಳೆಹಣ್ಣು ಮೇನ್ ನಿಮ್ಗೆ ಭಾಳ ಹೆಲ್ಪ್ ಮಾಡ್ತೈತಿ. ಇದು ವೆಯ್ಟ್ ಗೇನ್ ಫಾಸ್ಟಾಗಿ ಗ್ರೋ ಆಗ್ತೈತಿ ಮಗುವಿನ ವೆಯ್ಟ್. ಮತ್ತೇನು ನೆಕ್ಸ್ಟ್ ಅಂತಂದರೆ ಡ್ರೈ ಫ್ರೂಟ್ಸ್ ತೊಗೊಳ್ರಿ. ನೈಟ್ ಹೊತ್ತು ನೆನೆಸಿಟ್ಟು ಬಾದಾಮಿನ ಮಾರ್ನಿಂಗ್ ತಿನ್ನಿರಿ. ಬಾದಾಮಿ ಮತ್ತೇನು ಗೋಡಂಬಿ ನೆನೆಸಿಟ್ಬಾರ್ದು, ಬಾದಾಮಿ ಅಷ್ಟೇ ನೆನೆಸಿಟ್ರೆ ಸಾಕು. ಡೇಟ್ಸ್ ನೀವು ಆರಾಮಾಗಿ ತೊಗೋಬೋದು, ಅದರಿಂದ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಆಫ್ಟರ್ 5 ಮಂತ್ ನೀವು ಡೇಟ್ಸ್ನ ತೊಗೋಬೋದು. ಮತ್ತು ಡೈಲಿ ಒಂದು ಬಾಯ್ಲ್ಡ್ ಎಗ್ 1 ಅಥವಾ 2 ನೀವು ಆರಾಮಾಗಿ ತಿನ್ಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಬಾಯ್ಲ್ಡ್ ಎಗ್ ಚೆಂದಾಗ ಕುಕ್ ಮಾಡಿರೋಂಥ ಬಾಯ್ಲ್ಡ್ ಎಗ್ನ ನೀವು ಡೈಲಿ 1 ಅಥವಾ 2 ತಿನ್ನೋದ್ರಿಂದ ಅದರಿಂದನೂ ಬೇಬಿ ವೇಟ್ ಗೇನ್ ಆಗ್ತೈತಿ ಮತ್ತು ಬೇಬೀಸ್ ಹೇರ್ ಗ್ರೋತ್ ಆಗೋಕ್ಕೆ ನಿಮ್ಗೆ ಅದು ಹೆಲ್ಪ್ ಮಾಡ್ತೈತಿ. ಅದಾದಮೇಲೆ ನೀವು ನಾನ್ ವೆಜ್ ತಿಂತೀರಿ ಅಂದ್ರೆ ಚಿಕನ್ ಅಂತೂ ಆರಾಮಾಗಿ ನೀವು ತಿನ್ನಬಹುದು. ವಾರಕ್ಕೆ 1-2 ಸತಿ ನೀವು ಚಿಕನ್ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ವೇಟ್ ಗೇನ್ ಆಗ್ತವೆ. ಮತ್ತು ಬೋನ್ಸ್ ಕೂಡ ಬೇಬೀಸ್ದು ಸ್ಟ್ರೆಂತ್ ಆಗ್ತೈತಿ. ಅದಾದಮೇಲೆ ನೀವು ಸ್ವಲ್ಪ ರಕ್ತ ಕಮ್ಮಿ ಐತಿ ಅಂತಂದ್ರೆ ಬೆಲ್ಲ ಮತ್ತು ಏನದು ಶೇಂಗಾ ಅಂತಾರಲ್ಲ, ಶೇಂಗಾನ ಹುರ್ಕೊಂಡು ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಅಂದರೆ ನೀರು ಕುಡಿಬೇಕು. ನೀರು ಕುಡಿದು 1 ಗ್ಲಾಸ್ ನೀರು ಕುಡಿದು ಮಾರ್ನಿಂಗ್ ಎದ್ದ ತಕ್ಷಣ ಬೆಲ್ಲ ಮತ್ತು ಶೇಂಗಾನ ಹುರಿದಿರೋ ಶೇಂಗಾನ ಬೆಲ್ಲ ಜೊತೆ ತಿಂದ್ರೆ ಫಾಸ್ಟಾಗಿ ನಿಮ್ಗೆ ಬ್ಲಡ್ ಗ್ರೋತ್ ಆಗ್ತೈತಿ, ಬ್ಲಡ್ ಜಾಸ್ತಿ ಆಗ್ತೈತಿ. ಆದಮೇಲೆ ನೀವು ಅವ್ಯಾಕಾಡೋ ತಿನ್ಬೋದು. ಅವ್ಯಾಕಾಡೋ ಆರಾಮಾಗಿ ನೀವು ತಿನ್ಬೋದು, ಇದಂತೂ ಭಾಳ ಒಳ್ಳೆಯದು ಹೆಲ್ತ್ಗೆ. ಮತ್ತು ನೀವು ಆ್ಯಪಲ್ ತಿನ್ಬೋದು. ಆ್ಯಪಲ್ ಡೈಲಿ 1 ಆ್ಯಪಲ್ ತಿನ್ನೋದ್ರಿಂದ ಅದ್ರಿಗೂ ಬೇಬಿ ಸ್ಕಿನ್ಗೂ ಒಳ್ಳೆಯದು, ನಿಮಗೂ ಒಳ್ಳೆಯದಾಗ್ತೈತಿ. ಆಮೇಲೆ ಪೊಮೊಗ್ರಾನೇಟ್ಸ್ ತಿನ್ನೋದ್ರಿಂದ ಬೇಬಿ ಸ್ಕಿನ್ ಗ್ಲೋಯಿಂಗ್ ಆಗ್ತೈತಿ. ಚಲೋ ಬೇಬಿಗೆ ಒಳ್ಳೆ ಗ್ರೋತ್ ಸಿಗುತ್ತೆ ಮತ್ತು ನಿಮಗೂ ಬ್ಲಡ್ ಜಾಸ್ತಿ ಆಗ್ತೈತಿ. ಮತ್ತು ನೀವು ABC ಜ್ಯೂಸ್ ನಿಮ್ಗೆ ಆದರೆ ನೀವು ಡೈಲಿ ABC ಜ್ಯೂಸ್ ಡೈಲಿ ಆಗಲಿ ಅಂದರೂ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ನೀವು ಆರಾಮಾಗಿ ಕುಡಿಬೋದು. ನೀವು ನಾನ್ ವೆಜ್ ತಿಂತೀರಿ ಅಂತಂದ್ರೆ ಕಾಲು ಸೂಪ್ ಇರುತ್ತಲ್ಲ, ಅದು ಏನು ಮಟನ್ನದು ಕಾಲು ಸೂಪ್, ಅದನ್ನು ಮಾಡಿಕೊಂಡು ನೀವು ತಿನ್ನಬಹುದು. ನಾವು ನಾನ್ ವೆಜ್ ತಿನ್ನಂಗಿಲ್ಲ ಅನ್ನೋರು ನೀವು ABC ಜ್ಯೂಸ್ನ ಮಾಡಿಕೊಂಡು ಆರಾಮಾಗಿ ಕುಡಿಬೋದು. ಬೇಬಿ ವೇಟ್ ಗೇನ್ ಆಗ್ತೈತಿ. ಅದಾದಮೇಲೆ ನೀವು ಮೊಳಕೆ ಕಟ್ಟಿದ ಕಾಳು, ಇನ್ನೇನು ಮಡಿಕೆ ಕಾಳು ಅಂತಾರೆ, ಹೆಸರು ಕಾಳನ್ನ ನೀವು ಚೆನ್ನಾಗಿ ನೆನೆಸಿ ಮೊಳಕೆ ಕಟ್ಟಿ ಅದನ್ನು ನೀವು ತಿನ್ನೋದ್ರಿಂದ ನಿಮ್ಮ ಮಗುವಿನ ವೇಟ್ ಅನ್ನೋದು ಇನ್ಕ್ರೀಸ್ ಆಗ್ತೈತಿ. ಮತ್ತು ನಿಮ್ಗೆ ಪ್ರೋಟೀನ್ ಕೂಡ ಅದರೊಳಗೆ ಸಿಗ್ತೈತಿ. ಪ್ರೋಟೀನ್ ಇಷ್ಟು ರಿಚಾಗಿ ಸಿಗುತ್ತೆ ಅಂದರೆ ನಿಮಗೆ ಮೊಳಕೆ ಕಟ್ಟಿದ ಕಾಳಲ್ಲಿ ಸಿಗೋಷ್ಟು ಪ್ರೋಟೀನ್ ನಿಮ್ಗೆ ಎಲ್ಲೂ ಸಿಗೋಂಗಿಲ್ಲ. ಹೆಸರು ಕಾಳು ಚಿಕನ್ಗಿಂತನೂ
ಜಾಸ್ತಿ ಪ್ರೋಟೀನ್ ಇರ್ತೈತೆ ಅಂತ ಅದ್ರೊಳಗೆ ಹೆಸರು ಕಾಳೊಳಗೆ. ಸೊ ನೀವು ಹೆಸರು ಕಾಳು ಮಡಿಕೆ ಕಾಳು ಎರಡು ಮಿಕ್ಸ್ ಮಾಡ್ಕೊಂಡು ಡೈಲಿ ನೀವು ತಿನ್ಬೋದು, ಆರಾಮಾಗಿ ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ನೀವು 5 ಮಂತಿಂದ ಕರೆಕ್ಟಾಗಿ ಊಟ ಮಾಡಬೇಕು, ಊಟನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗ ಒಬ್ಬೊಬ್ಬರಿಗೆ ಪ್ರೆಗ್ನೆನ್ಸಿ ಒಳಗೆ ಊಟ ಮಾಡೋಕ್ಕಾಗಂಗಿಲ್ಲ, ಹೊಟ್ಟೆ ಭಾರ ಅನಿಸಿ ಊಟನ ಮಾಡೋಂಗಿಲ್ಲ ಒಬ್ಬೊಬ್ಬರು. ಆಮೇಲೆ ಮಾಡ್ತೀವಿ ಅಂಥೇಳಿ ಬಿಟ್ಬಿಡ್ತಾರೆ. ಸೊ ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು, ಚೆನ್ನಾಗಿ ಊಟ ಮಾಡಬೇಕು. ನೀರಂತೂ ಭಾಳ ನೀರು ಕುಡಿಬೇಕು. ದಿನಕ್ಕೊಂದು 2-3 ಲೀಟ್ರ್ ಆದರೂ ನೀವು ನೀರು ಕುಡಿಯಲೇಬೇಕು. ಯಾಕಂತಂದರೆ ಮಗುಗೆ ನೀರು ಎಷ್ಟು ಚಲೋ ಇರ್ತೈತೋ ಅಷ್ಟು ಮಗು ಹೆಲ್ತಿಯಾಗಿ ಬೆಳಿತೈತಿ, ಅದರ ಸ್ಕಿನ್ ಡೆವಲಪ್ಮೆಂಟ್ ಆಗ್ತೈತಿ. ಮಗು ಇವಾಗ ಒಬ್ಬೊಬ್ಬರು ಡೆಲಿವರಿ ಆದಾಗ ಮಗು ಒಂಥರ ಸ್ಕಿನ್ ಡ್ರೈ ಆಗಿಬಿಡ್ತೈತಿ, ಒಣಗ್ದಂಗೆ ಆಗ್ಬಿಡ್ತೈತಿ. ನೀರು ಜಾಸ್ತಿ ಕೊಡೋದ್ರಿಂದ ಅಮ್ಯುನಿಟಿಕ್ ಫ್ಲೂಯಿಡ್ ಕೂಡ ಜಾಸ್ತಿ ಆಗ್ತೈತಿ. ಅದೇನು ಪ್ರಾಬ್ಲಮ್ ಆಗಂಗಿಲ್ಲ. ಒಬ್ಬೊಬ್ಬರಿಗೆ ಡೆಲಿವರಿ ಟೈಮ್ ಬಂದಾಗ ಅಮ್ಯುನಿಟಿಕ್ ಫ್ಲೂಯಿಡ್ ಇಲ್ಲ ಅಂಥೇಳಿ ಡಾಕ್ಟರ್ ಬೈತಿರ್ತಾರೆ. ಸೊ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ನೀರನ್ನ ಆರಾಮಾಗಿ ಚಲೋ ತಂಗೆ 2-3 ಲೀಟ್ರ್ ನೀರು ನೀವು ಆರಾಮಾಗಿ ಕುಡಿಬೇಕು. ನೀರು ಎಷ್ಟು ಕುಡಿತೀರೋ ಅಷ್ಟು ಚಲೋ, ಬೇಬಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಮತ್ತು ಅದಾದಮೇಲೆ ನೀವು ಚಲೋ ತಂಗೆ ಊಟ ಮಾಡಬೇಕು. ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ನೀವು ಚಲೋ ತಂಗೆ ನುಂಗಬೇಕು. ಒಬ್ಬೊಬ್ರು ನೀವು ಫಿಶ್ ತಿಂತೀರಾ ಅಂದ್ರೆ ಫಿಶ್ ತಿನ್ಬೋದು, ಅಂದರೆ ಸಮುದ್ರದ ಫಿಶ್ ತಿನ್ನೋಕೆ ಹೋಗ್ಬೇಡ್ರಿ. ನಾರ್ಮಲಾಗಿ ಕೆರೆ ಒಳಗಿರ್ತಾವಲ್ಲ ಅಂಥ ಫಿಶ್ ತಿಂದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಮತ್ತು ಅದಾದಮೇಲೆ ಜಾಸ್ತಿ ಹೀಟ್ ಆಗಿಬಿಡ್ತೈತಿ, ನಾವು ತತ್ತಿ ತಿಂದ್ರೆ ಅಂತ ಎಗ್ ತಿಂದರೆ ಹೀಟ್ ಆಗ್ತೈತಿ ಅನ್ನೋರು ಏನು ಮಾಡಿರಿ, 5 ಮಂತ್ ಆದಮೇಲೆ ನೀವು ಬಾಯ್ಲ್ಡ್ ಎಗ್ನ ಆರಾಮಾಗಿ ತೊಗೋಬೋದು. 5 ಮಂತ್ವರೆಗೂ ನೀವೇನು ಜಾಸ್ತಿ ಬಾಯ್ಲ್ಡ್ ಎಗ್ ತೊಗೊಳಕ್ಕೆ ಹೋಗ್ಬೇಡಿ. 5 ಮಂತ್ ಕಂಪ್ಲೀಟ್ ಆದಮೇಲೆ ನೀವು ಬಾಯ್ಲ್ಡ್ ಎಗ್ನ ಆರಾಮಾಗಿ ತಿನ್ನಬಹುದು. ಇನ್ನೇನು 3 ತಿಂಗಳು ಇರ್ತೈತಿ ನಿಮ್ಗೆ, 5, 6, 7, 8, 9 ಅಷ್ಟು 3 ಅಲ್ಲ ಸಾರಿ 5 ತಿಂಗಳಿಂದ 9 ತಿಂಗಳು, 4-5 ತಿಂಗಳು ನಿಮಗೆ ಟೈಮ್ ಇರ್ತೈತಿ. ಆರಾಮಾಗಿ ನೀವು ಊಟ ಮಾಡಿಕೊಂಡು ಮಗುವಿನ ವೇಟ್ ನೀವು ಜಾಸ್ತಿ ಮಾಡ್ಕೋಬೇಕು. ಇನ್ನು ಮಗುವಿನ ವೇಟ್ ಜಾಸ್ತಿ ಇರಲಿಲ್ಲ ಅಂದರೆ ಡಾಕ್ಟರ್ಸ್ ಜಲ್ದಿ ಇದು ಮಾಡೋಂಗಿಲ್ಲ, ಬೈತಾರ. ಮಗುವಿನ ವೇಟ್ ಅನ್ನೋದನ್ನು ಚೆಕ್ ಮಾಡ್ಕೊತ ಇರಬೇಕು. ಬೇಬಿ ವೇಟ್ ನಿಮ್ಗೆ ಪ್ರತಿ ತಿಂಗಳು ಸ್ಕ್ಯಾನ್ ಮಾಡಿಸಿದಾಗ ನಿಮ್ಗೆ ಗೊತ್ತಾಗ್ತೈತಿ ಬೇಬಿ ವೇಟ್ ಎಷ್ಟೈತಿ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಲ್ಲ. ವೇಟ್ ನೋಡಿಕೊಂಡು ನೀವು ಊಟ ಮಾಡ್ಕೋಬೇಕು. ಯಾಕಂದ್ರೆ ಫೈನಲ್ಲಾಗಿ ನೀವು ಡೆಲಿವರಿಗೆ ಹೋಗುವಾಗ ಬೇಬಿ ವೇಟ್ ಕಮ್ಮಿ ಇತ್ತಂದ್ರೆ ಪ್ರಾಬ್ಲಮ್ ಆಗ್ತೈತಿ. ಸೊ ಮತ್ತು ಬೇಬಿನ ICU ಒಳಗೆ ಇಡಬೇಕಾಗ್ತೈತಿ. ಅದು ನೀವೇ ಅದನ್ನು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗ್ತಿ. ಸೊ ಅವೆಲ್ಲ ಪ್ರಾಬ್ಲಮ್ಸ್ ಏನು ಫೇಸ್ ಮಾಡಬಾರ್ದು ಅಂತಂದ್ರೆ ನಾವು 5 ಮಂತಿಂದನೇ ಚಲೋ ತಂಗೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆರಾಮಾಗಿ ಎಲ್ಲ ಫ್ರೂಟ್ಸ್ ತಿನ್ಬೇಕು, ಮತ್ತು ಹಸಿ ತರಕಾರಿಗಳು ತಿನ್ಬೇಕು. ಎಲ್ಲನೂ ನಾವು ಚಲೋ ತಂಗೆ ಊಟ ಮಾಡೋದ್ರಿಂದ ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜು ತಿನ್ಬೇಕು, ಬಾಯ್ಲ್ಡ್ ಎಗ್ ತಿನ್ಬೇಕು. ನೀವು ಫ್ರೂಟ್ಸ್ ವೆಜ್ಜೀಸ್ ಎಷ್ಟು ಚಲೋ ತಿಂತೀರಿ ಅಷ್ಟು ಚಲೋ ನಿಮ್ಮ ಬೇಬಿ ವೇಟ್ ಅನ್ನೋದು ಗೇನ್ ಆಗ್ತೈತಿ. ಮತ್ತು ಬೇಬಿ ಫೇಸ್ ಕೂಡ ನಿಮ್ಗೆ ಆರಾಮಾಗಿ ಗ್ಲೋವಿಂಗ್ ಆಗ್ತೈತಿ. ಸೊ ನೀವೇನು ಪ್ರಾಬ್ಲಮ್ಸ್ ಫೇಸ್ ಮಾಡೋಂಗಿಲ್ಲ, ನಾವು ಮಾಡೋಕ್ಕೆ ಇಷ್ಟ ಇಲ್ಲಪ್ಪ ಅಂತಂದ್ರೆ ನೀವು ಆರಾಮಾಗಿ ಎಲ್ಲನೂ ಊಟ ಮಾಡಬೇಕು. ಸೊ ಇಷ್ಟಿರ್ತೈತಿ. ಮತ್ತು ಏನಪ್ಪ ಅಂತಂದ್ರೆ ಮತ್ತೇನಾದ್ರೂ ಹೇಳೋದು ಮರ್ತಿದ್ದೆ ಅಂತಂದ್ರೆ ಅದೇ ಡ್ರೈ ಫ್ರೂಟ್ಸ್ನೂ ನೀವು ತಿನ್ಬೇಕು. ಬಾದಾಮಿನ ನೈಟೆಲ್ಲ ನೀವು ನೆನೆಸಿಟ್ಟು ಮಾರ್ನಿಂಗ್ ಎದ್ದು ಸಿಪ್ಪೆ ತೆಗ್ದು ಅದು ತಿನ್ನೋದ್ರಿಂದ ಬೇಬಿ ಫೇಸ್ ಅನ್ನೋದು ನಿಮಗೆ ಬೇಬಿ ಫೇಸ್ ಹೊಟ್ಟೆ ಒಳಗನ ಚಲೋ ತಂಗೆ ಗ್ರೋ ಆಗಿರ್ತೈತಿ, ಸ್ಕಿನ್ ಗ್ಲೋವಿಂಗ್ ಆಗ್ತೈತಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತೈತಿ ಅನ್ಕೋತೀನಿ. ಮಾತಾಡುವಾಗ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಸರಿಪಡಿಸ್ಕೊಳ್ರಿ. ನೀವು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಹಂಗೆ ನಮ್ಮ ಪೇಜ್ನ ಇನ್ನೂ ಯಾರ್ಯಾರು ಫಾಲೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾತ್ರಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿರಿ. ಹೊಸದಾಗಿ ಯೂಟ್ಯೂಬರ್ಸ್ ಮಾಡ್ತೀವಿ ಅಂತಂದ್ರೆ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋಕ್ಕೆ ನನಗೊಂಥರ ಮೋಟಿವೇಶನ್ ಸಿಗುತ್ತೆ. ಸೊ ನಾವು ಎಷ್ಟೇ ವಿಡಿಯೋಸ್ ಎಫರ್ಟ್ ಹಾಕಿ ವಿಡಿಯೋಸ್ ಮಾಡಿದ್ರು ನೀವು ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನನಗೆ ವಿಡಿಯೋಸ್ ನೋಡ್ತೀರಿ ಬಟ್ ಮಾಡೋಂಗಿಲ್ಲ ಅಂದರೆ ನನಗೂ ಸ್ವಲ್ಪ ಡಿಮೋಟಿವೇಟ್ ಆಗ್ತೈತಿ. ಸೊ ನಮಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.